ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕಪ್ಪ, ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಅಪ್ಪನ ಪ್ರೀತಿ ಯಾವತ್ತೂ ಸಿಕ್ಕಿಲ್ಲ. ಅಪ್ಪನ ಪ್ರೀತಿಗೋಸ್ಕರ ನಾನು ಹಾತೊರೆತಿದ್ದಾಗ ಆ ಕೊರಗನ್ನ ನೀಗಿಸಿದವರು ನೀವು. ಮಗಳಿಗಿಂತ ಹೆಚ್ಚಾಗಿ ಅಕ್ಕರೆ ತೋರಿಸಿದವ್ರು ನೀವು. ನಾನು ಹುಟ್ಟಾಗಿಂದ ಅಮ್ಮನ್ನ ನೋಡೇ ಇಲ್ಲ. ಅಮ್ಮನ ಪ್ರೀತಿ ಹೇಗಿರುತ್ತೆ ಅನ್ನೋ ಅನುಭವನೂ ನನಗಿಲ್ಲ. ಆದ್ರೆ ಅದ್ಯಾವುದೂ ನೆನಪಾಗದೇ ಇರೋ ಹಾಗೆ ನನ್ನನ್ನು ನೋಡ್ಕೊಂಡಿದ್ದು ನನ್ನ ಚಿಕ್ಕಮ್ಮ. ನಂಗೆ ಏನೇ ಬೇಕಿದ್ರು ಅಪ್ಪಕ್ಕಿಂತ ಜಾಸ್ತಿ ಕಂಫರ್ಟೇಬಲ್ ಆಗಿ ನಿಮ್ಮ ಹತ್ರ ಕೇಳ್ತಿದ್ದೆ. ಚಿಕ್ಕಮ್ಮ ಒಂದೊಂದ್ಸಲ ಬೈತಾ ಇದ್ರು, ಆದ್ರೂ ನೀವ್ ನನ್ನ ಪರವಾಗಿ ನಿಲ್ತಾ ಇದ್ರು. ಪಿಂಕಿ ಹಠ ಮಾಡಿದ್ರೆ ಕೇಳ್ತಿದ್ರು ಇಲ್ವೋ, ಆದ್ರೆ ನಾನು ಹಠ ಮಾಡೋಕ್ಕೂ ಮುಂಚೆ ನನಗೆ ಏನೇನ್ ಬೇಕು ಅನ್ನೋದನ್ನ ನೀವೇ ತಿಳ್ಕೊಂಡು ನನ್ನ ಆಸೆಗಳನ್ನೆಲ್ಲ ನೆರವೇರಿಸ್ತಾ ಇದ್ರಿ. ಬಾಯಿ ತುಂಬಾ ಮಗಳೇ ಅಂತ ಕರೀತಾ ಇದ್ರಿ. ಈಗೇನಾಯ್ತು ಚಿಕ್ಕಪ್ಪ? ನಿಮ್ ಮಗಳು ಅಷ್ಟೊಂದು ಬೇಡವಾಗ್ಬಿಟ್ಲ ನಿಮಗೆ? ಹೇಳಿ ಚಿಕ್ಕಪ್ಪ, ನನ್ನ ನೋಡಕ್ಕೂ ಇಷ್ಟ ಅಲ್ವಾ ನಿಮಗೆ? ಅಷ್ಟೊಂದು ದ್ವೇಷಿಸ್ತಾ ಇದ್ದೀರಾ ನನ್ನ? ಹೌದು, ನಾನು ನಿನ್ನ ದ್ವೇಷಿಸ್ತಾ ಇದ್ದೀನಿ. ನೀನೇ ಹೇಳಿದಾಗೆ ನಾನು ನಿನ್ನ ಮಗಳ ಥರ ನೋಡ್ಕೊಂಡಿದ್ದೆ. ಅದು ಪ್ರತಿಫಲವಾಗಿ ನೀನು ನನ್ಗೇನು ಕೊಟ್ಟೆ? ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದೆ, ಆದ್ರೆ ನೀನು ದ್ರೋಹ ಮಾಡಿಬಿಟ್ಟೆ. ದೇವರಂತ ಅಣ್ಣನಿಗೆ ಅವಮಾನ ಮಾಡಿಬಿಟ್ಟೆ. ನಮ್ಮ ಮನೆ ಮಾನ ಮರ್ಯಾದೆ ಎದುರಿಗೆ ಹರಾಜಾಕ್ಬಿಟ್ಟೆ. ನಿನ್ನ ಕ್ಷಮಿಸಲ್ಲ. ಹೌದು ಚಿಕ್ಕಪ್ಪ, ನಾನು ತಪ್ಪು ಮಾಡಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬಾ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಆ ತಪ್ಪಿನ ಹಿಂದೆ ನನ್ನ ಪ್ರೀತಿನ ನಾನು ಉಳಿಸ್ಕೋಬೇಕು ಅನ್ನೋ ಒಳ್ಳೆ ಉದ್ದೇಶ ಇತ್ತು ಚಿಕ್ಕಪ್ಪ. ನೀವೆಲ್ಲ ತಿಳ್ಕೊಂಡಿರೋರು, ತುಂಬಾ ತಾಳ್ಮೆ ಇರೋರು. ಒಂದೇ ಒಂದ್ಸಲ ಯೋಚನೆ ಮಾಡಿ ಚಿಕ್ಕಪ್ಪ, ಅಜ್ಜಿಗೆ ನಿಮ್ಗಿಂತ ಜಾಸ್ತಿ ಅನುಭವ ಇದೆ. ಜೀವನದಲ್ಲಿ ತುಂಬಾ ತಿಳ್ಕೊಂಡಿದ್ದಾರೆ. ಸರಿ ತಪ್ಪುಗಳನ್ನ ಅಳ್ದು ತೂಗ್ತಾರೆ. ಅಂಥವ್ರಿಗೆ ನಾನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದ್ರೆ ನಿಮಗೆ ಯಾಕೆ ನಾನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ತಾ ಇದೆ ಚಿಕ್ಕಪ್ಪ? ನನ್ ಜೀವನ ಸರಿಯಾಗಿದೆ, ನಾನ್ ಸಂತೋಷವಾಗಿದ್ದೀನಿ ಅನ್ನೋದು ಮುಖ್ಯನೋ, ಅಥವಾ ಆ ಒಂದ್ ಕ್ಷಣದಲ್ಲಿ ನನ್ನ ಜೀವನ ನಾನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗ್ ಮಾಡಿರೋ ಅವಮಾನ ಮುಖ್ಯನೋ?